ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಿನಿ ಬ್ಲಾಗ್. ಗೈಸ್ ಇವಳು ಯಾಕೆ ಈ ಥರ ರೆಡಿ ಆಗಿದ್ದಾಳೆ ಅಂತ ಅನ್ಕೋತಿದ್ದೀರಾ? ಬನ್ನಿ ಕರ್ಕೋಗ್ತಿದ್ದೀನಿ, ನಮ್ಮೂರ್ ದೇವಸ್ಥಾನಕ್ಕೆ ಕರ್ಕೋಗ್ತೀನಿ. ಗೈಸ್ ಇವತ್ತು ನಮ್ದೇ ಪೂಜೆ ಇರೋದು ಗೈಸ್. ಹೇಳಿದ್ನಲ್ಲ ನಾಳೆ ನಮ್ಮನೆದೇ ಪೂಜೆ ಅಂತ. ಒಂದಿಷ್ಟು ಜನ ಸೇರಿ ಪೂಜೆ ಮಾಡ್ತಾ ಇದೀವಿ ಗೈಸ್. ಇವತ್ತು ಹಸಿರು ಬಣ್ಣ ಇತ್ತು, ಸೊ ಅದಕ್ಕೆ ನಮ್ಮೂರ್ ಹೆಂಗಸರೆಲ್ಲ ಹಸಿರು ಬಣ್ಣ ಹಾಕಿದ್ರು. ಇಷ್ಟು ಜನ ಸೇರ್ಬಿಟ್ಟು ಪೂಜೆ ಮಾಡ್ತಿರೋದು. ಪೂಜೆ ಅಡುಗೆಯಿಂದ ಎಲ್ಲ ಹಿಡಿದು ಇವತ್ತು ಯಾರ್ಯಾರು ವಹಿಸ್ಕೊಂಡಿರ್ತಾರೆ ಅವ್ರದ್ದೇ ಜವಾಬ್ದಾರಿ. ನಾನು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ, ನಮ್ಮನೆದೇ ಪೂಜೆ ಅಲ್ವಾ. ವೆರೈಟಿಯಾಗಿ ದೀಪ ಮಾಡಿದ್ರು, ನೋಡಕ್ಕಂತೂ ಚಂದ ಇತ್ತು. ಇವತ್ತೇನ್ ಅಡ್ಗೆ, ಯಾರು ಅಡ್ಗೆ ಮಾಡ್ತಾರೆ ಅಂತ ನೋಡಿದ್ರೆ ನಮ್ಮ ಅಂಕಲಯ್ಯ. ನೋಡಿ ಇದೆ ಅಡ್ಗೆ ಮನೆ, ಮತ್ತೆ ಇದೆ ಅಡ್ಗೆ ಬಡಿಸೋ ಹಾಲ್ಗಳು. ನಮ್ಮೂರ್ ದೇವಸ್ಥಾನ ಸ್ಟೆಪ್ ಬೈ ಸ್ಟೆಪ್ ಆಗಿ ಇಂಪ್ರೂವ್ ಆಗ್ತಾನೆ ಇದೆ. ಈ ಸಲ ನಾನು ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದು, ಸೊ ಅದಕ್ಕೆ ನಂಗೆ ಈ ಸಲ ಕೆಲಸಗಳು ಕಡಿಮೆ ಇತ್ತು. ಲೈಟ್ ಆಗಿ ಅದು ಇದು ತಗೋಕೊಡೋದು ಅಷ್ಟೇ ಇದ್ದಿದ್ದು. ದೇವಸ್ಥಾನದಲ್ಲಿ ಪೂಜೆ ವೆರೈಟಿಯಾಗಿ ನಡೀತಿತ್ತು ಗಾಯ್ಸ್. ಇವತ್ತು ನನ್ನ ಮಕ್ಕಳು, ಸೊಸೆದಿರು, ಒಳಿಮೈದಿರೆಲ್ಲ ಬಂದಿದ್ದಾರೆ ಗಾಯ್ಸ್. ಇವತ್ತು ದೇವಸ್ಥಾನಕ್ಕೆ ಜನ ಜಾಸ್ತಿ ಇದ್ರು, ಮತ್ತೆ ವೆಹಿಕಲ್ಸ್ ನಿಲ್ಸಕ್ಕೆ ಜಾಗನೇ ಇರ್ತಿರ್ಲಿಲ್ಲ, ಅಷ್ಟು ವೆಹಿಕಲ್ಸ್ ತುಂಬಿಟ್ಟಿದ್ವು ಗೈಸ್. ನಮ್ ದೇವ್ರಂತೆ ಕಣ್ಣಲ್ಲಿ ನೋಡಕ್ ಸಾಲದು, ಅಷ್ಟು ಚಂದಾಗಿ ಮುದ್ದಾಗಿದೆ ಗೈಸ್. ಇಲ್ಲಿ ದೇವ್ರಿಗೆ ಆರತಿ ಮಾಡ್ತಿದ್ರಲ್ಲ ಗೈಸ್, ಅದು ನಮ್ಮನೇಲೆ ಕೊಡ್ತಿದ್ರು. ನಮ್ಮಮ್ಮ ತುಂಬಾ ದಿನದಿಂದ ಕೊಡ್ಬೇಕು ಅಂತ ತುಂಬಾ ದಿನದಿಂದ ಮ್ಯಾನಿಫೆಸ್ಟ್ ಮಾಡ್ತಿದ್ರು. ಅಂತೂ ಇಂತೂ ಈ ಸಲ ದೇವರೇ ಮಾಡ್ಕೊಡ್ತು ಕೊಡು ಅಂತ, ಸೊ ಕೊಟ್ಟೆ ಬಿಟ್ವಿ. ದೇವರಿಗೆ ಇಟ್ಟು ಈ ಆರತಿ ಎಲ್ಲ ಆದ್ಮೇಲೆ ಪೂಜೆ ಮಾಡೋ ಐನಾರು ಅಥವಾ ಪೂಜಾರಿಗೆ ಊಟ ಬಡಿಸ್ತೀವಿ. ಬಡಿಸ್ಮೇಲೆ ಇಲ್ಲಿ ಜನಗಳು ಊಟ ಮಾಡಕ್ ಹೋಗ್ಬೋದು. ಪೂಜೆ ಎಲ್ಲ ಆಗಿ ಜನ ಎಲ್ಲ ಹೋದ್ಮೇಲೆ ಕ್ಲೀನಿಂಗು ನಮ್ದೇ ಇರುತ್ತೆ. ನಾವೇ ಕ್ಲೀನ್ ಮಾಡ್ಬೇಕು ಎಲ್ಲ ಸೇರ್ಕೊಂಡು. ಅಡಿಗೆ ಮನೆಯಿಂದ ಹಿಡಿದು ದೇವ್ರ ಪೂಜೆ ಕೊನೆ ತನಕನು, ದೇವಸ್ಥಾನದ ತನಕನು ಎಲ್ಲ ಕ್ಲೀನಿಂಗ್ ನಮ್ದೇ ಆಗುತ್ತೆ. ಜನಗಳ್ದು ಊಟ ಆದ್ಮೇಲೆ ಸತ್ತಿದಾರ್ದು ಊಟ ಮಾಡ್ತೀವಿ ನಾವುಗಳು, ಅಂದ್ರೆ ಪೂಜೆ ಮಾಡೋರು. ಇವ್ರು 2 ಎಲೆಯಲ್ಲಿ ತಿಂತಿದ್ದಾರೆ ಗಾಯ್ಸ್ ಅಂತ ಹೇಳಕ್ಕಾಗಲ್ಲ, 1 ಎಲೆಯಲ್ಲಿ ತಿಂತಿದ್ದಾರೆ, ನಾನು ರೇಗಿಸ್ತೆ ಅಷ್ಟೇ ಗೈಸ್. ನಮ್ಮೂರ್ ದೇವ್ರ ಮಹಿಮೆ ತುಂಬಾ ಇದೆ ಗಾಯ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕು, ಶೇರು, ಕಮೆಂಟು ಮಾಡಿ.